ಲೇಪಾಕ್ಷಿಗೆ ನೀವೇನಾದರೂ ಹೋದಾಗ ನಿಜವಾದ ಹಣ್ಣುಗಳಿಂದ ಮಾಡಿರೋ ಪೇಂಟಿಂಗನ್ನು ನೋಡಿದ್ದೀರಾ? ಅಲ್ಲಿ ಇರುವಂಥ ಊಟದ ತಟ್ಟೆ ಏನಾದರೂ ಗಮನಿಸಿದ್ದೀರಾ? ಅಲ್ಲಿ 3 ಕಾಲಿನ ಡ್ಯಾನ್ಸರನ್ನು ನೀವೇನಾದ್ರು ನೋಡಿದಿರಾ? ಇವೇನೂ ನೋಡಿಲ್ಲ, ಇದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿಲ್ಲ ಅಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಲೋ ಕರ್ನಾಟಕ, ವೆಲ್ಕಮ್ ಟು ಚಿನ್ಮಯ ಸ್ಟ್ರೀಮ್. ನಾನು ನಿಮ್ಮ ಮನೆ ಮಗಳು ಸುಧಾಶ್ರೀ ಗೌಡ. ಫ್ರೆಂಡ್ಸ್, ನಾವು ಮಂತ್ರಾಲಯಕ್ಕೆ ಹೋಗ್ತಾ ಆನ್ ದಿ ವೇ ಲೇಪಾಕ್ಷಿಗೆ ಹೋಗಿದ್ವಿ. ಇಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಮ್ಮನ್ನು ಅಟ್ರಾಕ್ಟ್ ಮಾಡಿತು. ಸೊ ನಿಮಗೂ ಕೂಡ ಇದೇ ರೀತಿ ಆಗಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಂಬರ್ 1, ಇಲ್ಲಿರೋ ಊಟದ ತಟ್ಟೆ ನೋಡಿ, ವಿಶೇಷವಾಗಿದೆ. ಈಗ ಏನು ತಾಲಿ ಅಂತ ಕೊಡ್ತಾರೆ ಅಷ್ಟು ವೆರೈಟಿ ಇರುತ್ತೆ. ಹಿಂದಿನ ಕಾಲದಲ್ಲೇ ನೋಡಿ ಈ ರೀತಿ ಡಿಸೈನ್ ಮಾಡಿದ್ರು, ಈಗಿನ ತಾಲಿನ ಆಗಲೇ ಅವ್ರು ಡಿಸೈನ್ ಮಾಡಿದ್ರು. ನೆಕ್ಸ್ಟು 3 ಕಾಲಿನ ಡ್ಯಾನ್ಸರ್, ಇವ್ರ ಹೆಸರು ಭೃಂಗಿ ಅಂತ. ಇವರು ಯಾವಾಗಲೂ ಡ್ಯಾನ್ಸ್ ಮಾಡ್ತಾ ಇದ್ರಂತೆ. ಅಂದರೆ 2 ಕಾಲಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು, ಇನ್ನೊಂದು ಕಾಲನ್ನ ರೆಸ್ಟ್ ಮಾಡ್ತಾಯಿದ್ರು. ಹಾಗಾಗಿ ಇವರು ಯಾವಾಗಲೂ ಡ್ಯಾನ್ಸ್ ಮಾಡ್ತಾಯಿದ್ರು. ಹಾಗೆ ಶಿವನಿಂದ ವರ ಪಡೆದುಕೊಂಡಿದ್ರು ಈ ರೀತಿ 3 ಕಾಲುಗಳನ್ನು ಹೊಂದೋದಕ್ಕೆ ಅಂತ ಹೇಳ್ತಾರೆ. ಇನ್ನು 3ನೇದಾಗಿ ಈ ಗುಂಡಿ ಏನಪ್ಪ ವಿಶೇಷ ಅಂತ ಅಂದರೆ, ಈ ಗುಂಡಿಲಿ ಹಣ್ಣುಗಳನ್ನು ಹಾಕಿ ಚೆನ್ನಾಗಿ ಜಜ್ಜಿ ಅದರಿಂದ ಬಂದಂಥ ರಸದಿಂದ ಈ ಪೇಂಟಿಂಗನ್ನು ಮಾಡಿದ್ರಂತೆ. ಈ ಪೇಂಟಿಂಗ್ ಸುಮಾರು 400 ವರ್ಷಗಳಷ್ಟು ಹಳೆಯದಂತೆ. ಈಗಲೂ ಕೂಡ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಅಂದರೆ, ಹೋದರೆ ಮಿಸ್ ಮಾಡಿದೆ ಈ ಪೇಂಟಿಂಗನ್ನು ಗಮನ ಇಟ್ಟು ನೋಡಿ. ಇಲ್ಲಿ ಪೇಂಟಿಂಗಲ್ಲೂ ವಿಶೇಷತೆ ಇದೆ. ಅಲ್ಲಿ ಹೇಗೆ ರಾಣಿ ಹೇಗೆ ತನ್ನ ಶೃಂಗಾರಗಳನ್ನು ಹೇಗೆ ಅವಳು ಮೇಕಪ್ಪನ್ನು ಮಾಡ್ಕೋತಾ ಇದ್ಲು ಡಿಫ್ರೆಂಟಾಗಿ ಅನ್ನೋ ಥರ ಇಲ್ಲಿ ತೋರಿಸಿದ್ದಾರೆ. ಹಾಗೆಯೇ ರಾಜರುಗಳ ಚಿತ್ರ ಕೂಡ ಇಲ್ಲಿ ಚಿತ್ರಣೆ ಮಾಡಲಾಗಿದೆ ಆ ಪೇಂಟಿಂಗಿಂದ. ಅಂದರೆ ಆ ಹಣ್ಣುಗಳ ರಸದಿಂದ ಅಲ್ಲಿ ಪೇಂಟ್ ಮಾಡಲಾಗಿದೆ. ಇನ್ನು ಈ ದೇವಸ್ಥಾನ ಒಂದೇ ಒಂದು ಕಂಬದ ಮೇಲೆ ನಿಂತಿದೆ ಅಂತ ಹೇಳ್ತಾರೆ. ಬ್ರಿಟಿಷರು ಈ ಕಂಬವನ್ನು ಅಲ್ಗಾಡಿಸಿದ್ರಂತೆ. ಅಲ್ಗಾಡಿಸಿದಾಗ ಎಲ್ಲ ಬಿಕ್ಕಿದೆಲ್ಲ ಪಿಲ್ಲರ್ಗಳು ಕೂಡ ಅಳ್ಳಾಡಿದ್ದು ಸ್ವಲ್ಪ ಜರಕೊಂಡಿದೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಎಲ್ಲರೂ ಗೊತ್ತಿರ್ಬೋದು. ಇದು ಯಾವುದೇ ಆಧಾರ ಇಲ್ಲದೆ ಈ ಕಂಬ ನಿಂತಿದೆ. ಒಂದು ಕರ್ಚಿಫನ್ನು ಈ ಕಡೆಯಿಂದ ಆ ಕಡೆ ತಗೊಂಡೋದ್ರೆ ಸಲೀಸಾಗಿ ಈ ಕಂಬದ ಕೆಳಗಡೆಯಿಂದ ಹೋಗುತ್ತೆ. ಇನ್ನು ನಮಗೆ ಈಗೆಲ್ಲ ಪರಿಚಯ ಆಗ್ತಾ ಇದೆ ಇಂಟರ್ಲಾಕಿಂಗ್ ಬ್ರಿಕ್ಸ್. ಸೊ ಈಗ ಹೊಸದಾಗಿ ಅನ್ನಿಸ್ತಾ ಇದೆ ಇಂಟರ್ಲಾಕಿಂಗ್ ಬ್ರಿಕ್ಸ್. ಆದರೆ ಇಲ್ಲಿ ನೋಡಿ, ಇಲ್ಲಿ ಇಂಟರ್ಲಾಕಿಂಗ್ ಬ್ರಿಕ್ಸ್ ಇದೆಯಲ್ಲ, ಸೇಮ್ ಅದೇ ಮಾದರಿಯಲ್ಲೇ ಈ ಕಲ್ಲುಗಳನ್ನು ಲಾಕ್ ಮಾಡಿದ್ದಾರೆ, ಜೋಡಣೆ ಮಾಡಿದ್ದಾರೆ. ಇನ್ನು ಇಲ್ಲಿ ಬ್ಯಾಕ್ ಸೈಡಲ್ಲಿ ಹೋದರೆ ಗಣೇಶನ ವಿಗ್ರಹ ಇದೆ, ಶಿವ ಇದೆ. ಇಲ್ಲಿ ದೇವಸ್ಥಾನನ ಆ್ಯಕ್ಚುಲಿ ಕನ್ಸ್ಟ್ರಕ್ಷನ್ ಮಾಡೋದಕ್ಕಿಂತ ಮುಂಚೆ ಗಣೇಶನನ್ನು ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ರಂತೆ. ಸೊ ಇಲ್ಲಿ ನೀವಾಗಲೇ ನೋಡಿರ್ಬೋದು ಕಾಳಹಸ್ತಿಲಿ ಯಾವ ರೀತಿ ಅಂದರೆ ದೇವಸ್ಥಾನ ಇದೆ ಆ ಚಿತ್ರಣವನ್ನು ಈ ಕಲ್ಲಿನ ಮೇಲೆ ಚಿತ್ರಣ ಮಾಡಿದ್ದಾರೆ ನೋಡಿ. ಗಣೇಶ ಅಷ್ಟೇ, ಇಲ್ಲಿ ಫಸ್ಟು ಪ್ರತಿಷ್ಠಾಪನೆ ಮಾಡಿದೆ ಈ ಗಣೇಶನನ್ನು. ಇನ್ನು ಇಲ್ಲಿ ಮಂಟಪ ಇದೆ. ಈ ಮಂಟಪದಲ್ಲೇ ಫಂಕ್ಷನ್ಗಳಾಗ್ತಾ ಇತ್ತಂತೆ ಆಗಿನ ಕಾಲದಲ್ಲಿ. ಯಾವುದೇ ರೀತಿಯಾದಂತಹ ಫಂಕ್ಷನ್ ಆಗಲಿ ಮದುವೆ ಆಗಲಿ ಈ ಮಂಟಪದಲ್ಲೇ ರಾಜರು ಫಂಕ್ಷನ್ ಮಾಡ್ತಾಯಿದ್ರು, ಮದುವೆ ಮಾಡ್ತಾಯಿದ್ರು ಆಗಿನ ಕಾಲದಲ್ಲಿ. ಅದ್ರ ಜೊತೆಗೆ ಅವರು ಡ್ಯಾನ್ಸ್ಗಳನ್ನು ಅರೇಂಜ್ ಮಾಡ್ತಾ ಇದ್ದಿದ್ದು ಕೂಡ ಇದೇ ಜಾಗದಲ್ಲಿ. ಎಷ್ಟು ವಿಶಾಲವಾಗಿದೆ ಅಲ್ಲ. ಸೊ ಈ ಜಾಗದಲ್ಲೇ ಸುತ್ತ ಎಲ್ಲರೂ ಕೂತ್ಕೊಂಡು ಮಧ್ಯದಲ್ಲಿ ಡ್ಯಾನ್ಸ್ಗಳನ್ನು ಮಾಡಿಸ್ತಾಯಿದ್ರು, ನೃತ್ಯವನ್ನು ಮಾಡಿಸ್ತಾಯಿದ್ರು. ಹಾಗೆ ಬೇರೆ ಬೇರೆ ರೀತಿಯಾದಂಥ ಫಂಕ್ಷನ್ಗಳನ್ನು ಕೂಡ ಇಲ್ಲಿ ಮಾಡ್ತಾಯಿದ್ರು. ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ತಿಳಿಸಿ. ಮತ್ತೆ ಸಿಗೋಣ. ವಿಲ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬೈ ಬೈ, ಥ್ಯಾಂಕ್ ಯು.